ಫೆಬ್ರವರಿ 8ರ ಪ್ರಚಲಿತ ಘಟನೆಗಳು. ಅಂತಿಮ ಶರಣಾಗತಿಯ ನಂತರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ. ಇದು ಇಂಪಾರ್ಟೆಂಟ್. ಯಾವ ರಾಜ್ಯವನ್ನು ಇತ್ತೀಚೆಗೆ ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ ಎಂದು ಕೇಳುತ್ತಾರೆ. ಅದಕ್ಕೆ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಕ್ಸಲ್ನೊಬ್ಬ ಶರಣಾದ ನಂತರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ. ಶರಣಾಗತಿಯಾದ ಕೊನೆಯ ನಕ್ಸಲ್ ಯಾರಂದ್ರೆ ಲಕ್ಷ್ಮಿಯವರು. ಶರಣಾಗುವ ಮೂಲಕ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ. ಭಾರತದಲ್ಲಿ ನಕ್ಸಲ್ವಾದ ಎಂಬ ಪದವು ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಗ್ರಾಮದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಇದು ಇಂಪಾರ್ಟೆಂಟ್. ನಕ್ಸಲ್ ಎಂಬ ಪದ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಎಂಬ ಗ್ರಾಮದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಭೂ ವಿವಾದದ ಕುರಿತು ರೈತನೊಬ್ಬನನ್ನು ಥಳಿಸಿದ ಸ್ಥಳೀಯ ಭೂಮಾಲೀಕರ ವಿರುದ್ಧದ ದಂಗೆಯಾಗಿ ಇದು ಹುಟ್ಟಿಕೊಂಡಿತು. ಕಾನು ಸನ್ಯಾಲ್ ಮತ್ತು ಜಗನ್ ಸಂತಾಲ್ ನೇತೃತ್ವದಲ್ಲಿ ದುಡಿಯುವ ರೈತರಿಗೆ ಭೂಮಿಯನ್ನು ನ್ಯಾಯಯುತವಾಗಿ ಮರುಹಂಚಿಕೆ ಮಾಡುವ ಉದ್ದೇಶದಿಂದ 1967ರಲ್ಲಿ ದಂಗೆಯನ್ನು ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಆಪರೇಷನ್ ಗ್ರೀನ್ ಹಂಟ್ ಇದೆ, ನಕ್ಸಲ್ಗೆ ಸಂಬಂಧಪಟ್ಟೈತಿ. ಇದನ್ನು 2010ರಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು ಆಪರೇಷನ್ ಗ್ರೀನ್ ಹಂಟ್ 2010ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸುವುದು ಇದರ ಉದ್ದೇಶ, ಆಪರೇಷನ್ ಗ್ರೀನ್ ಹಂಟ್ದು. ನೆಕ್ಸ್ಟ್ ಪೊಂಗ ಡ್ಯಾಮ್ ಸರೋವರದ ವನ್ಯಜೀವಿ ಅಭಯಾರಣ್ಯ. ಪೊಂಗ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯ. ಪೊಂಗ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯದಲ್ಲಿ 2025ರ ವಾರ್ಷಿಕ ಪಕ್ಷಿ ಎಣಿಕೆಯು ಜಲಪಕ್ಷಿಗಳಲ್ಲಿ ಅಭೂತಪೂರ್ವ ಏರಿಕೆಯನ್ನು ದಾಖಲಿಸಿದ್ದು, ಅಧಿಕಾರಿಗಳ ಪ್ರಕಾರ 97 ಜಾತಿಯ ಒಟ್ಟು 1,53,719 ಪಕ್ಷಿಗಳು ಇವೆ. ಇನ್ನು ಪೊಂಗ ಡ್ಯಾಮ್ ಸರೋವರದ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ನೋಡೋದಾದ್ರೆ, ಈ ಪೊಂಗ ಡ್ಯಾಮ್ ಸರೋವರ ಇದನ್ನು ಮಹಾರಾಣಾ ಪ್ರತಾಪ್ ಸಾಗರ್ ಎಂದು ಕರೆಯುತ್ತಾರೆ. ಇದು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಶಿವಾಲಿಕ್ ಬೆಟ್ಟಗಳ ಆರ್ದ್ರ ಭೂಮಿಯ ವಲಯದಲ್ಲಿ ಬಿಯಾಸ್ ನದಿಗೆ ಅಡ್ಡಲಾಗಿ ಪೊಂಗ ಡ್ಯಾಮ್ ನಿರ್ಮಾಣದ ಪರಿಣಾಮವಾಗಿ ರೂಪುಗೊಂಡ ಮಾನವ ನಿರ್ಮಿತ ಜಲಾಶಯವಾಗಿದೆ. ಇದು ಈ ಪೊಂಗ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯ ಉತ್ತರ ಭಾರತದ ಅತಿದೊಡ್ಡ ಮಾನವ ನಿರ್ಮಿತ ಆರ್ದ್ರ ಭೂಮಿಗಳಲ್ಲಿ ಒಂದಾಗಿದೆ. ಇದು ಸುಮಾರು 307 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದನ್ನು 2002ರಲ್ಲಿ ರಾಮ್ಸಾರ್ ತಾಣವೆಂದು ಗೊತ್ತುಪಡಿಸಲಾಯಿತು. ಇದು ಇಂಪಾರ್ಟೆಂಟ್. ಪೊಂಗ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯ ಒಂದು ರಾಮ್ಸಾರ್ ತಾಣವಾಗಿದೆ. ಇನ್ನು ನೆಕ್ಸ್ಟ್ ಕಂಜಾರ್ ಬುಡಕಟ್ಟು, ಕಂಜಾರ್ ಟ್ರೈಬ್. ಬಿಹಾರದ ಪೂರ್ವ ಚಂಪಾರಣ್ಯ ಜಿಲ್ಲೆಯ ಚೈನಾಪುರ ಬಳಿಯ ಇತ್ತೀಚೆಗೆ ಕಂಜಾರ್ ಅಲೆಮಾರಿ ಬುಡಕಟ್ಟಿನ ಹದಿಹರೆಯದ ವ್ಯಕ್ತಿಯನ್ನು ಅವನ ಸಹ ಬುಡಕಟ್ಟು ಸದಸ್ಯರು ಥಳಿಸಿ ಕೊಂದರು. ಆದ್ದರಿಂದ ಕಂಜಾರ್ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿದೆ. ಈ ಕಂಜಾರ್ ಬುಡಕಟ್ಟು ಜನಾಂಗದ ಬಗ್ಗೆ ನೋಡುವುದಾದ್ರೆ, ಕಂಜಾರ್ಗಳು ಉತ್ತರ ಭಾರತದ ಕಾಶ್ಮೀರ ಮತ್ತು ಪಾಕಿಸ್ತಾನದ ಅಲೆಮಾರಿ ಬುಡಕಟ್ಟು ಜನರ ಗುಂಪಿಗೆ ಸೇರಿದವರು. ಎಲ್ಲೆಲ್ಲಿ ಅಂದರೆ ಉತ್ತರ ಭಾರತದ ಕಾಶ್ಮೀರ, ಪಾಕಿಸ್ತಾನದ ಅಲೆಮಾರಿ ಬುಡಕಟ್ಟಿಗೆ ಸೇರಿದವರು ಇವರು. ಅವರು ಸಿಂಧೂ ನದಿ ಕಣಿವೆ ಮತ್ತು ಪಂಜಾಬ್ನ ಫಲವತ್ತಾದ ಹೆಚ್ಚು ಜನನಿಬಿಡ ಪ್ರದೇಶಗಳಲ್ಲಿ ಹೆಚ್ಚು ಕೇಂದ್ರೀಕೃತರಾಗಿದ್ದಾರೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅವರು ಕ್ರಿಮಿನಲ್ ಬುಡಕಟ್ಟು ಎಂದು ಹಣಿಪಟ್ಟಿ ಪಟ್ಟಲಾಯಿತು. ಇವರಿಗೆ ವಸಾಹತುಶಾಹಿ ಸ್ವತಂತ್ರ ಸಿಗೋಕ್ಕಿಂತ ಮೊದಲು ಅವರಿಗೆ ಕ್ರಿಮಿನಲ್ ಬುಡಕಟ್ಟು ಎಂದು ಹಣೆಪಟ್ಟಿ ಕಟ್ಟಲಾಗಿತ್ತು ಇವರಿಗೆ. ಇನ್ನು ಸ್ವತಂತ್ರದ ನಂತರ ಈ ಬುಡಕಟ್ಟನ್ನು ಅಪರಾಧ ಮುಕ್ತಗೊಳಿಸಲಾಯಿತು. ಕಂಜಾರ್ ಬುಡಕಟ್ಟವನ್ನು ಸ್ವತಂತ್ರ ನಂತರ ಅಪರಾಧ ಮುಕ್ತಗೊಳಿಸಲಾಯಿತು. ಪಾಕಿಸ್ತಾನದಲ್ಲಿ ಸುಮಾರು 500 ಕಂಜಾರ್ ಬುಡಕಟ್ಟುಗಳು ಮತ್ತು ಉತ್ತರ ಭಾರತದಲ್ಲಿ ಗಣನೀಯವಾಗಿ ಹೆಚ್ಚಾಗಿವೆ. ದುರಾದೃಷ್ಟವಶಾತ್ ಎರಡೂ ರಾಷ್ಟ್ರಗಳಲ್ಲಿ ಕಂಜಾರ್ ಕುರಿತು ನಿಖರವಾದ ಜನಗಣತಿ ಮಾಹಿತಿ ಇಲ್ಲ. ಕಂಜಾರ್ ಬುಡಕಟ್ಟು ಜನರು ಯಾವುದೇ ಭೂಮಿಯತ್ತ ಶಾಶ್ವತ ಆಶ್ರಯವನ್ನು ಹೊಂದಿಲ್ಲ. ಅವರು ವೈವಿಧ್ಯಮಯ ಪ್ರದೇಶಗಳ ಮೂಲಕ ಸಮುದಾಯದಿಂದ ಸಮುದಾಯಕ್ಕೆ ಪ್ರಯಾಣಿಸುವ ಮೂಲಕ ಹೆಸರಗತ್ತೆ ಎಳೆಯುವ ಬಂಡಿಗಳು ಅಂದರೆ ರೇಹ್ರಾ ಅಥವಾ ಕತ್ತೆಗಳ ಮೇಲೆ ತಮ್ಮ ಭೌತಿಕ ಆಸ್ತಿಯನ್ನು ಸಾಗಿಸುವ ಮೂಲಕ ಬದುಕುಳಿಯುತ್ತಾರೆ. ಇದೊಂದು ಕಂಜಾರ್ ಬುಡಕಟ್ಟು ಅಲೆಮಾರಿ ಜನಾಂಗ. ಇವರು ಯಾವುದೇ ತಮ್ಮ ಶಾಶ್ವತ ಭೂಮಿಯನ್ನು ಆಸ್ತಿಯನ್ನು ಹೊಂದಿಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕತ್ತೆ ಮೇಲೆ ಹೆಸರುಗತ್ತೆ ಮೇಲೆ ತಮ್ಮ ಭೌತಿಕ ಆಸ್ತಿಯನ್ನು ಸಾಗಿಸುವ ಮೂಲಕ ತಮ್ಮ ಬದುಕನ್ನು ಸಾಗಿಸುತ್ತಾರೆ. ಇವರು ಕಂಜಾರ ಬುಡಕಟ್ಟಿನವರ ಉದ್ಯೋಗ ಏನಂದ್ರೆ, ಅವರು ಐತಿಹಾಸಿಕವಾಗಿ ಬೇಟೆ, ಮೀನುಗಾರಿಕೆ, ಬುಟ್ಟಿ ನೇಯ್ಗೆ ಮತ್ತು ಮನರಂಜನೆಯಂಥ ಉದ್ಯೋಗಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಈ ಕಂಜಾರಗಳು ಹಿಂದಿ, ಉರ್ದು, ಪಂಜಾಬಿ, ಸಿಂಧಿ ಹಲವಾರು ಭಾಷೆಗಳು ಮತ್ತು ಅನೇಕ ಪ್ರಾದೇಶಿಕ ಉಪಭಾಷೆಗಳಲ್ಲಿ ನಿರರ್ಗಳರಾಗಿದ್ದಾರೆ.
ಯಾವ್ಯಾವ ಭಾಷೆ ಮಾತಾಡ್ತಾರಂದ್ರೆ ಕಂಜಾರ ಬುಡಕಟ್ಟಿನವರು ಹಿಂದಿ, ಉರ್ದು, ಪಂಜಾಬಿ, ಸಿಂಧಿ ಇನ್ನೂ ಹಲವಾರು ಭಾಷೆಗಳನ್ನು ಈ ಕಂಜಾರ ಬುಡಕಟ್ಟು ಜನರು ಮಾತನಾಡುತ್ತಾರೆ. ಅವರ ಸ್ವಂತ ಭಾಷೆಯಾದ ಕಂಜಾರ ಜನ ಬುಡಕಟ್ಟಿನ ಸ್ವಂತ ಭಾಷೆ ಯಾವುದಂದ್ರೆ ಕಂಜರಿ. ಇಂಡೋ ಆರ್ಯನ್ ಪ್ರಾಕೃತಗಳು ಮತ್ತು ರೋಮಾನಿಗಳೊಂದಿಗೆ ಸಂಬಂಧ ಹೊಂದಿವೆ. ಇದೇನು ಕಂಜರಿ ಭಾಷೆ ಐತೆ ಅವ್ರದ್ದು, ಅದು ಇಂಡೋ ಆರ್ಯನ್ ಪ್ರಾಕೃತಗಳು ಮತ್ತು ರೋಮಾನಿಗಳೊಂದಿಗೆ ಸಂಬಂಧ ಹೊಂದಿದೆ. ಈ ಕಂಜಾರ ಬುಡಕಟ್ಟಿನ ಅತ್ಯಂತ ಜನಪದ ನೃತ್ಯ ಯಾವುದಂದ್ರೆ ಜನಪ್ರಿಯವಾದ ಜನಪದ ನೃತ್ಯ ಚಕ್ರಿ. ಇದು ಇಂಪಾರ್ಟೆಂಟ್. ಚಕ್ರಿ ನೃತ್ಯ ಯಾವ ಬುಡಕಟ್ಟಿಗೆ ಸಂಬಂಧಪಟ್ಟಿದೆ ಅಂತ ಕೇಳುತ್ತಾರೆ, ಅದಕ್ಕೆ ಕಂಜಾರ ಬುಡಕಟ್ಟು. ನೆಕ್ಸ್ಟ್, ಕರ್ನಾಟಕದಲ್ಲಿ ಶುಂಠಿ ಬೆಳೆಗಳಿಗೆ ಹೊಸ ಶಿಲೀಂಧ್ರ ರೋಗ ಬೆದರಿಕೆ. ಕೋಝಿಕೋಡ್ನ ICAR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ನ ಸಂಶೋಧಕರು ಕರ್ನಾಟಕದ ಕೊಡಗು ಜಿಲ್ಲೆಯ ಕೆಲವು ಭಾಗಗಳಲ್ಲಿ 2024ರಲ್ಲಿ ಶುಂಠಿ ಬೆಳೆಯನ್ನು ತೀವ್ರವಾಗಿ ಪರಿಣಾಮ ಬೀರಿದ ಹೊಸ ಶಿಲೀಂಧ್ರ ರೋಗವನ್ನು ಗುರುತಿಸಿದ್ದಾರೆ. ಈ ಶುಂಠಿ ಬೆಳೆ ಒಳಗೆ ಒಂದು ಹೊಸ ರೋಗ ಕಂಡು ಬಂದಿದೆ. ಅದನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಶಿಲೀಂಧ್ರ ರೋಗಕಾರಕ ಪೈರಿಕ್ಯುಲೇರಿಯಾ ಜಾತಿಗಳಿಂದ ಉಂಟಾದ ರೋಗ ಇದೆ. ಇದು ಯಾವ ಜಾತಿಗಳಿಂದ ಉಂಟಾಗಿದೆ ಅಂದರೆ ಶುಂಠಿ ಬೆಳೆಗಳಿಗೆ ಪೈರಿಕ್ಯುಲೇರಿಯಾ ಜಾತಿಗಳಿಂದ. ಅಕ್ಕಿ, ಗೋಧಿ ಮತ್ತು ಬಾರ್ಲಿ ಅಂತ ಏಕದಳ ಸಸ್ಯಗಳಲ್ಲಿ ಬ್ಲಾಸ್ಟ್ ರೋಗಗಳನ್ನು ಉಂಟು ಮಾಡುವುದಕ್ಕೆ ಪೈರಿಕ್ಯುಲೇರಿಯಾ ಹೆಸರುವಾಸಿಯಾಗಿದೆ. ಶುಂಠಿಯಲ್ಲಿ ಇದು ವರದಿಯಾಗಿರುವುದು ಇದೇ ಮೊದಲು. ಇದು ಪೈರಿಕ್ಯುಲೇರಿಯಾ ಜಾತಿಯಲ್ಲಿ ಅಕ್ಕಿ, ಗೋಧಿ ಮತ್ತು ಬಾರ್ಲಿಯಿಂದ ರೋಗವನ್ನು ಉಂಟು ಮಾಡುತ್ತದೆ. ಆದರೆ ಶುಂಠಿಯಲ್ಲಿ ಈ ರೋಗವನ್ನು ವರದಿ ಮಾಡಿದಿರುವುದು ಇದೇ ಮೊದಲು. ಹಿರಿಯ BJP ನಾಯಕ ರಾಮ ಮಂದಿರ ಟ್ರಸ್ಟಿ ಕಾಮೇಶ್ವರ್ ಚೌಪಾಲ್ ಅವರು ನಿಧನರಾಗಿದ್ದಾರೆ. 1989ರಲ್ಲಿ ರಾಮ ಜನ್ಮಭೂಮಿ ಚಳವಳಿಯ ಪ್ರಮುಖ ನಾಯಕರಾಗಿದ್ದವರು. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಮೊದಲ ಅಡಿಪಾಯ ಹಾಕಿದ್ದ ಕಾಮೇಶ್ವರ್ ಚೌಪಾಲ್ ಅವರು ದೆಹಲಿಯಲ್ಲಿ ನಿಧನರಾಗಿದ್ದಾರೆ. ಸುಪೌಲ್ನ ದಲಿತ ನಾಯಕರಾದ ಚೌಪಾಲ್ 2002 ಮತ್ತು 2014ರ ನಡುವೆ ಬಿಹಾರ್ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ನೆಕ್ಸ್ಟ್, ರಷ್ಯಾ ದೇಶದ ಹೊಸ ರಾಸ್ಕಾಸ್ಮಾಸ್ ಮುಖ್ಯಸ್ಥರನ್ನು ನೇಮಿಸಿದೆ. ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಯಾವುದ ರಾಸ್ಕಾಸ್ಮಾಸ್, ಅದರ ಅಧ್ಯಕ್ಷರನ್ನು ನೇಮಿಸಿದೆ. ರಷ್ಯಾದ ಅಧ್ಯಕ್ಷ ಯಾರಂದ್ರೆ ವ್ಲಾಡಿಮಿರ್ ಪುಟಿನ್ ಅವರ ರಷ್ಯಾದ ರಾಜ್ಯ ಬಾಹ್ಯಾಕಾಶ ನಿಗಮವಾದ ರಾಸ್ಕಾಸ್ಮಾಸ್ನ ಹೊಸ ಮಹಾನಿರ್ದೇಶಕರಾಗಿ ಡಿಮಿಟ್ರಿ ಬಕಾನೋವ್ ಅವರನ್ನು ನೇಮಿಸಿದ್ದಾರೆ. 2022ರಿಂದ ರಾಸ್ಕಾಸ್ಮಾಸ್ನ ಮುನ್ನಡೆಸುತ್ತಿದ್ದ ಯೂರಿ ಬೊರೆಸೋ ಅವರಿಂದ ಶ್ರೀ ಬಕಾನೋವ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಹೆಸರು ರಾಸ್ಕಾಸ್ಮಾಸ್. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಗ್ರಾಮೀಣ ಕ್ರೆಡಿಟ್ ಸ್ಕೋರ್. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಬಜೆಟ್ ಒಳಗೆ ಗ್ರಾಮೀಣ ಕ್ರೆಡಿಟ್ ಸ್ಕೋರನ್ನು ಘೋಷಣೆ ಮಾಡಿದರು. ಈ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಏನಂದ್ರೆ ನೋಡೋದಾದ್ರೆ, ಇದನ್ನು ಅಭಿವೃದ್ಧಿಪಡಿಸಿದವರು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಇದನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಇದರ ಗುರಿ ಏನಂದ್ರೆ ಭಾರತದ ಕೇಂದ್ರ ಸಾಲ ವ್ಯವಸ್ಥೆಯಲ್ಲಿ ಸ್ವಸಹಾಯ ಗುಂಪುಗಳು ಈ ಸ್ವಸಹಾಯ ಗುಂಪುಗಳನ್ನು ಸೇರಿಸುವ ಮೂಲಕ ಅವುಗಳೊಳಗಿನ ವಹಿವಾಟುಗಳನ್ನು ಔಪಚಾರಿಕಗೊಳಿಸುವುದು ಇದರ ಉದ್ದೇಶ. ಸ್ವಸಹಾಯ ಗುಂಪುಗಳಲ್ಲಿ ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವುದು ಮತ್ತು ಅವರ ವ್ಯವಹಾರಗಳನ್ನು ಬೆಳೆಸಲು ಮತ್ತು ಅವರ ಜೀವನ ಸುಧಾರಿಸಲು ಅವರಿಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುವುದಕ್ಕಾಗಿ ಇದನ್ನು ಗ್ರಾಮೀಣ ಕ್ರೆಡಿಟ್ ಸ್ಕೋರನ್ನು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು. ಇದು ಪ್ರಮುಖ ಹಣಕಾಸು ಸಂಸ್ಥೆಗಳು ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸದಸ್ಯರ ಸ್ವಸಹಾಯ ಗುಂಪುಗಳ ಸದಸ್ಯರ ಸಾಲದ ಅರ್ಹತೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಇದು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಅಮೆರಿಕದ ನಿಕಟ ಮಿತ್ರ ರಾಷ್ಟ್ರವಾದ ಇಸ್ರೇಲ್ನ ತನಿಖೆಗಳ ಮೇಲೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ನಿರ್ಬಂಧಗಳನ್ನು ವಿಧಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದರು. ಇನ್ನು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಬಗ್ಗೆ ನೋಡುವುದಾದ್ರೆ, ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು 2002ರಲ್ಲಿ ಸ್ಥಾಪಿಸಲಾಯಿತು. ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಒಂದು ಏಕೈಕ ಶಾಶ್ವತ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಮಂಡಳಿಯಾಗಿದೆ. ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು ಜುಲೈ 17, 1998ರಂದು ರೋಮ್ ಶಾಸನ ಎಂಬ ಅಂತಾರಾಷ್ಟ್ರೀಯ ಒಪ್ಪಂದದ ಮೂಲಕ ಸ್ಥಾಪಿಸಲಾಯಿತು. ರೋಮ್ ಶಾಸನವು ನ್ಯಾಯಾಲಯದ ನ್ಯಾಯವ್ಯಾಪ್ತಿ, ರಚನೆಗಳು, ಕಾರ್ಯಗಳನ್ನು ನಿಗದಿಪಡಿಸುತ್ತದೆ. ಈ ಶಾಸನವು ಅಂದರೆ ರೋಮ್ ಶಾಸನವು ಜುಲೈ 1, 2002ರಂದು ಜಾರಿಗೆ ಬಂದಿತು. ಇದರ ಆದೇಶ ಏನಂದ್ರೆ, ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕಳವಳಕಾರಿಯಾದ ಗಂಭೀರ ಅಪರಾಧಗಳ ಆರೋಪ ಹೊತ್ತಿರುವ ವ್ಯಕ್ತಿಗಳನ್ನು ICC ತನಿಖೆ ಮಾಡುತ್ತದೆ ಮತ್ತು ಖಾತರಿಪಡಿಸಿದಲ್ಲಿ ವಿಚಾರಣೆ ನಡೆಸುತ್ತದೆ.
ನರಮೇಧ ಯುದ್ಧ ಅಪರಾಧಗಳು, ಮಾನವೀಯತೆ ವಿರುದ್ಧದ ಅಪರಾಧಗಳು ಮತ್ತು ಆಕ್ರಮಣಶೀಲತೆಯ ಅಪರಾಧದ ಬಗ್ಗೆಯೂ ತನಿಖೆ ಮಾಡುತ್ತದೆ. ಇದು ಒನ್ ಲೈನರ್ಸ್. ಗುಜರಾತ್ ಸರ್ಕಾರವು ಏಕರೂಪ ನಾಗರಿಕ ಸಂಹಿತೆಗಾಗಿ ರಚಿಸಿದ ಸಮಿತಿಯ ಅಧ್ಯಕ್ಷರು ಯಾರು? ಗುಜರಾತ್ ಸರ್ಕಾರ ನೇಮಿಸಿದ ಸಮಿತಿಯ ಅಧ್ಯಕ್ಷರು ರಂಜನ್ ದೇಸಾಯಿ ಅವರು. ಏಕರೂಪ ನಾಗರಿಕ ಸಂಹಿತೆ 44ನೇ ವಿಧಿಯಲ್ಲಿ ಬರುತ್ತದೆ. ಇತ್ತೀಚೆಗೆ ಏಕರೂಪ ನಾಗರಿಕತೆಯ ಸಂಹಿತೆಯನ್ನು ಅಳವಡಿಸಿಕೊಂಡ ರಾಜ್ಯ ಉತ್ತರಾಖಂಡ. ನೆಕ್ಸ್ಟ್, ದಕ್ಷಿಣ ಗೋಳಾರ್ಧದ ಅತಿದೊಡ್ಡ ಹಿಂದೂ ದೇವಾಲಯವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಎಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಉದ್ಘಾಟನೆ ಮಾಡಲಾಯಿತು. ನೆಕ್ಸ್ಟ್, ಚಂದ್ರಯಾನ್ ಸೆ ಚುನಾವ್ ತಕ್ ಉಪಕ್ರಮವನ್ನು ಯಾರು ಪ್ರಾರಂಭಿಸಿದ್ದಾರೆ? ಭಾರತದ ಚುನಾವಣಾ ಆಯೋಗದವರು ಚಂದ್ರಯಾನ ಸೆ ಚುನಾವ್ ತಕ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಇತ್ತೀಚೆಗೆ ಡೋಗ್ರಿ ಭಾಷೆಯಲ್ಲಿ 2024ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು ಯಾರು? ಚಮನ್ ಅರೋರಾ ಅವರು. ಚಮನ್ ಅರೋರಾ ಅವರು ಡೋಗ್ರಿ ಭಾಷೆಯೊಳಗೆ 2024ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು. ನೆಕ್ಸ್ಟ್ ಒನ್, ಬಾಹ್ಯಾಕಾಶ ಸಂಬಂಧಿತ ಚಟುವಟಿಕೆಗಳಲ್ಲಿ ಕೈಗಾರಿಕಾ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಲ್ಲಿ ಇಸ್ರೋದ ಯಾವ ವಾಣಿಜ್ಯ ವಿಭಾಗ ಪ್ರಮುಖ ಪಾತ್ರವನ್ನು ವಹಿಸಿದೆ? ಯಾವ ವಿಭಾಗ ಅಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, NSIL ಲಾಂಗ್ ಫಾರ್ಮ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಇದರ ಕೇಂದ್ರ ಕಚೇರಿ ಅಹಮದಾಬಾದ್ನಲ್ಲಿದೆ. RBI ಇತ್ತೀಚೆಗೆ ಕಡಿತಗೊಳಿಸಿದ ನಂತರ ಹೊಸ ರೆಪೋ ದರ ಎಷ್ಟು? ಹೊಸ ರೆಪೋ ದರ 6.25%. 5 ವರ್ಷದಿಂದ RBIದ ರೆಪೋ ದರ 6.50% ಇತ್ತು. 5 ವರ್ಷದ ನಂತರ ಕಡಿತಗೊಳಿಸಿದ್ದಾರೆ. ಕಡಿತಗೊಳಿಸಿದ ನಂತರ RBIದ ರೆಪೋ ದರ 6.25%. ಇತ್ತೀಚೆಗೆ ನಿಧನರಾದ ಕಾಮೇಶ್ವರ್ ಚೌಪಾಲ್ ಯಾವ ಚಳುವಳಿಯ ಪ್ರಮುಖ ನಾಯಕರಾಗಿದ್ದರು? ಈ ಕಾಮೇಶ್ವರ್ ಚೌಪಾಲ್ ಅವರು ರಾಮ ಜನ್ಮಭೂಮಿ ಚಳವಳಿಯ ಪ್ರಮುಖ ನಾಯಕರಾಗಿದ್ದರು. ಫೆಬ್ರವರಿ 7, 2025ರಂದು ಘೋಷಿಸಲಾದ RBIಯ ದ್ವೈಮಾಸಿಕ ಹಣಕಾಸು ನೀತಿಯ ಪ್ರಕಾರ 2025-26ರ ಆರ್ಥಿಕ ವರ್ಷದ ಅಂದಾಜು ಹಣದುಬ್ಬರ ದರ ಎಷ್ಟು? ಎಷ್ಟಂದರೆ ಹಣದುಬ್ಬರ ದರ 4.2%. ನೆಕ್ಸ್ಟ್ ಒನ್, ಅಮೆರಿಕವನ್ನು ಅನುಸರಿಸಿ ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿದೆ? ಯಾವ ದೇಶ ಅಂದರೆ ಅರ್ಜೆಂಟೈನಾ ದೇಶ. ಅರ್ಜೆಂಟೈನಾ ದೇಶವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯಾವ ಸಚಿವಾಲಯವು ಶತಾವರಿ ಉತ್ತಮ ಆರೋಗ್ಯಕ್ಕಾಗಿ ಅಭಿಯಾನವನ್ನು ಪ್ರಾರಂಭಿಸಿದೆ? ಯಾವುದಂದ್ರೆ ಆಯುಷ್ ಸಚಿವಾಲಯ. ಆಯುಷ್ ಸಚಿವಾಲಯವು ಶತಾವರಿ ಉತ್ತಮ ಆರೋಗ್ಯಕ್ಕಾಗಿ ಅಭಿಯಾನವನ್ನು ಆರಂಭಿಸಿದೆ.